ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಫಸ್ಟ್ ಆಫ್ ಆಲ್ ಸಾರಿ ಎಲ್ಲರಿಗೂ ಟ್ರಿಪ್ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನಿಮಗೆ ಗೊತ್ತು, ಸ್ವಲ್ಪ ನನ್ನ ಮನಸ್ಥಿತಿ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡೆ. ಆ್ಯಂಡ್ ಇವಾಗ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಟ್ರಿಪ್ದು ವಿಡಿಯೋ. ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ರೆಸಾರ್ಟ್ ಹೇಗಿದೆ ಏನು ಅಂತೆಲ್ಲ ನೀವು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ನಾವು ಹೋಗಿದ್ದು ಕ್ಯೂ ಸ್ವರ್ಗ ರಿಟ್ರೀಟ್ ಅಂತ, ಇದು ಚಿಕ್ಕಮಂಗ್ಳೂರಲ್ಲಿರೋದು. ಆ್ಯಂಡ್ ತುಂಬ ಅಮೇಝಿಂಗ್ ಪ್ರಾಪರ್ಟಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಸ್ಟಾಫ್ ಆಗಿರ್ಬೋದು, ಅಲ್ಲಿನ ವಾತಾವರಣ ಆಗಿರ್ಬೋದು, ಆ್ಯಂಡ್ ಅಲ್ಲಿರೋ ಒಂದು ವ್ಯೂ ಆಗಿರ್ಬೋದು. ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ಸ್ವರ್ಗ ಅಂತ. ಸುನಿ ಅಂತ ಇದ್ರು, ಇದು ಸ್ವರ್ಗ ಥರ ಅಲ್ಲ, ಸ್ವರ್ಗನೇ ಇದು ಅಂತ. ಒಂಥರ ಫುಲ್ಲು ಹೋಗಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡುತ್ತಲ್ಲ, ಆ ಥರ ವ್ಯೂ ಇದು. ಆ್ಯಂಡ್ ಬೆಂಗಳೂರಲ್ಲಿ ಎಷ್ಟು ಸೆಕೆ ಇತ್ತು ಅಂದರೆ, ಇಲ್ಲಿ ಬಂದರೆ ಮಳೆ ಬರ್ತಾಯಿತ್ತು. ಆ್ಯಂಡ್ ಕಂಪ್ಲೀಟ್ ಡಿಫ್ರೆಂಟ್ ವೆದರು. ತುಂಬಾ ಚೆನ್ನಾಗಿತ್ತು. ಫುಡ್ಡು ಅಷ್ಟೇ, ನಾನು ನಿಮಗೆ ತೋರಿಸ್ತೀನಿ. ರೆಸಾರ್ಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇತ್ತು, ಆ್ಯಂಡ್ ನಾವು ಹೇಗೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ಈ ಥರ ಆಚೆ ಬರ್ತೀವಿ ಅಂದರೆ ಮೇಯ್ನು ಫುಡ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಊಟ ಇಷ್ಟ ಅಲ್ವಾ, ಯಾರಿಗೆ ಇಷ್ಟ ಇಲ್ಲ. ಆ್ಯಂಡ್ ಮಕ್ಳು ಕರ್ಕೊಬರ್ತೀನಿ ಅಂದರೆ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಫುಡ್ ಬೇಕಾಗಿರುತ್ತೆ. ಸೊ ಅದೆಲ್ಲ ನಮಗೆ ಸಖತ್ ಇಷ್ಟ ಆಯಿತು. ವೆಜ್, ನಾನ್ ವೆಜ್ ಬಫೆ ಇರುತ್ತೆ. ಆ್ಯಂಡ್ ತುಂಬ ಜನ ಬಂದಿದ್ರು ಆಯಿತಾ. ನಾವು ಮಾತ್ರ ಪ್ರಾಪರ್ಟಿಲಿದ್ದೀವೇನೋ ಅಂತ ಅಂದ್ಕೊಂಡೆ ಸ್ಟಾರ್ಟಿಂಗು. ಆಮೇಲೆ ನೋಡಿದ್ರೆ ತುಂಬ ಜನ ಇದ್ದರು. ಆ್ಯಂಡ್ ತುಂಬ ದೊಡ್ಡ ಪ್ರಾಪರ್ಟಿ. ನಿಮಗೆ ತುಂಬ ಥರ ಡಿಫ್ರೆಂಟ್ ರೂಮ್ಗಳು ಸಿಗುತ್ತೆ. ಆಮೇಲೆ ವಿಲ್ಲಾಗಳು ಸಿಗುತ್ತೆ. ಇವಾಗ ಫುಲ್ ಫ್ಯಾಮಿಲಿ ಹೋಗಿದ್ದೀನಿ ಅಂದರೆ ಒಂದೇ ವಿಲ್ಲಾದಲ್ಲಿ ಇರ್ಬೋದು. ಪೂಲ್ ಇದೆ. ನಾವು ಪೂಲಲ್ಲಿ ಆಟ ಆಡಲಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು. ಆ್ಯಂಡ್ ಮಕ್ಕಳೆಲ್ಲ ಇದ್ದರು. ಸಖತ್ ಕೋಲ್ಡಾಗಿತ್ತು, ಚಳಿ. ಸೊ ಅದು ಬಿಟ್ಟು ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡಿದ್ವಿ. ಒಂದು ಪ್ರೈವೇಟ್ ಫಾಲ್ಸ್ ಇದೆ. ಸೊ ಅವರೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂಥರ ಸಖತ್ತಾಗಿದೆ. ಸೊ ನೋಡಿ ವ್ಲಾಗ್, ನೀವು ಖಂಡಿತ ಇಷ್ಟಪಡ್ತೀರಾ. ನಾನು ಆದಷ್ಟು ರಾ ವೀಡಿಯೋಸ್ನ ಹಾಕ್ತೀನಿ, ಎಂಜಾಯ್ ಮಾಡ್ಬೋದು ನೀವು ಕೂಡ. ಆ್ಯಂಡ್ ನಾವು ವಿಲ್ಲಾ ಚೂಸ್ ಮಾಡಿದ್ವಿ, ಯಾಕಂದರೆ ನಾವು ಇಷ್ಟು ಜನ 6 ಜನ ಇದ್ದೀವಿ. ಆ್ಯಂಡ್ 2 ಮಕ್ಕಳು ಬೇರೆ. ಸೊ ಎಲ್ಲ ಒಂದೇ ಕಡೆ ಇರೋಣ, ಚೆನ್ನಾಗಿರುತ್ತೆ, ಸಪ್ರೇಟ್ ರೂಮ್ಸ್ಗಿಂತ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದ್ವಿ. ನಾನು ಹೇಗಿದೆ ಅಂತ ತೋರಿಸ್ತೀನಿ. ಒಂಥರ ಸಖತ್ತಾಗಿತ್ತು. ನಾನು ಈ ಥರ ಡ್ಯೂಪ್ಲೆಕ್ಸ್ ವಿಲ್ಲಾ ಫಸ್ಟ್ ಟೈಮ್ ರೆಸಾರ್ಟಲ್ಲಿ ಸ್ಟೇ ಮಾಡ್ತಾಯಿದ್ದು. ಆ್ಯಂಡ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಬೆಡ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಆ್ಯಂಡ್ ಚಿಕ್ಕದಾಗಿ ಒಂದು ಕಿಚನ್ ಥರನೂ ಕೊಟ್ಟಿದ್ರು. ಮಕ್ಕಳೆಲ್ಲ ಇರ್ತೀವಿ, ಅವ್ರ ಬಾಟ್ಲು ತೊಳ್ಕೊಳ್ಳೋಕ್ಕೆ, ಇಲ್ಲ ಒಂಚೂರು ಏನಾದ್ರು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ, ಇಲ್ಲ ಕಾಫಿ ಟೀ ಯಾರು ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೋಬೋದು. ಬಟ್ ಇವರೇ ಇಲ್ಲಿ ಬಿಸಿ ಚಿಕ್ಕಮಂಗ್ಳೂರು ಕಾಫಿ ಟೀನ ಕೊಡ್ತಾಯಿದ್ರು. ಸೊ ನಾವು ಕಾಫಿ ಟೀ ಎಲ್ಲ ಏನೂ ಮಾಡ್ಕೊಡ್ಲಿಲ್ಲ. ನಾವು ಯೂಸ್ ಮಾಡಿದ್ದು ಬಿಸಿನೀರಿಗೆ ಯೂಸ್ ಮಾಡಿದ್ವಿ. ಆ್ಯಂಡ್ ಬಟ್ಟೆ ಅದೆಲ್ಲ ಇಟ್ಕೊಳ್ಳೋಕ್ಕೆ ವಾಟರ್ ಇತ್ತು. ಆ್ಯಂಡ್ ಮೇಲ್ಗಡೆ ಒಂದು ಸ್ವಿಂಗ್ ಕೂಡ ಇತ್ತು. ವೀರು ಮತ್ತು ಗೊಂಬೆ ಇಬ್ಬರು ಕೂತ್ಕೊಂಡು ಆಟ ಆಡಿದ್ರು ಚೆನ್ನಾಗೆ. ಆ್ಯಂಡ್ ಒಂದು ಬಾಲ್ಕನಿ ಇದೆ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ. ಆ್ಯಂಡ್ ಈ ರೆಸಾರ್ಟ್ ಫುಲ್ಲು ಅಷ್ಟೇ, ನೀವು ಎಲ್ಲಿ ಕಣ್ಣು ಹಾಸ್ತೀರಾ ಅಲ್ಲೆಲ್ಲ ಬರೀ ಗಿಡ ಮರಗಳೇ. ಒಂಥರ ಅದಕ್ಕೆ ಸ್ವರ್ಗ ಅಂತ ಹೇಳಿದ್ದು. ತುಂಬಾ ಚೆನ್ನಾಗಿತ್ತು ಚಿಕ್ಕಮಂಗ್ಳೂರಲ್ಲಿ. ಲಾಸ್ಟ್ ಟೈಮ್ ಒಂದು ರೆಸಾರ್ಟ್ ಬಂದಿದ್ವಿ, ಬಟ್ ಈ ಥರ ಇರಲಿಲ್ಲ. ಇದು ಫುಲ್ಲು ಹೇಳಿದ್ನಲ್ಲ, ಒಳ್ಳೆ ವ್ಯೂ, ಫುಲ್ ಗ್ರೀನ್ರಿ ಆ್ಯಂಡ್ ಒಳ್ಳೆ ಫುಡ್ಡು. ಆಮೇಲೆ ಸಖತ್ತಾಗಿರೋ ಸ್ಟಾಫು. ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸು. ಆ್ಯಂಡ್ ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿರೋವಂಥ ಒಂದು ಫಾಲ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಫಸ್ಟ್ ಬಂದಿದ ತಕ್ಷಣ ಲಗೇಜ್ ಎಲ್ಲ ಇಟ್ಟು ನೋಡ್ತಾಯಿದ್ವಿ. ಆ್ಯಂಡ್ ಊಟ ಮಾಡೋಣ ಅಂತ ಒಂದು ಸ್ವಲ್ಪ ಲೇಟ್ ಆಗಿತ್ತು ನಾವು ಬಂದಿದ್ದು. ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು 2-3 ಸ್ಟಾಪ್ ತೊಗೊಂಡು ನಿಧಾನಕ್ಕೆ ಆರಾಮಾಗಿ ಬಂದ್ವಿ. ಸೊ ಚೂರು ಲೇಟ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಹೊಟ್ಟೆ ಕೂಡ ಹಸಿತಾಯಿತ್ತು ಎಲ್ಲರಿಗೂ. ಸರಿ ಆಯಿತು, ಫಸ್ಟ್ ಹೇಗಿದೆ ರೂಮು ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಂಡ್ ನೋಡಿ ಇದು ಮೇಲ್ಗಡೆ ಹೇಗಿದೆ ಅಂತ. ಎಕ್ಸ್ಟ್ರಾ ಬೆಡ್ಸ್ ಎಲ್ಲ ಕೊಡ್ತಾರೆ. ಇವಾಗ ಇನ್ನೂ ಜಾಸ್ತಿ ಜನ ಬಂದಿದ್ದೀವಿ ಅಂದರೆ ಬೆಡ್ ಎಲ್ಲ ಹಾಕ್ಕೊಡ್ತಾರೆ. ಸೊ ಅದೇನು ಪ್ರಾಬ್ಲಮ್ ಇರೋಲ್ಲ. ಆ್ಯಂಡ್ ಇಲ್ಲೂ ಕೂಡ ಬಾಲ್ಕನಿ ಇದೆ. ಆ್ಯಂಡ್ ಒಂದು ಸ್ವಿಂಗ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ರಾತ್ರಿ ಹೊತ್ತು ಫುಲ್ಲು ಈ ಮಿಂಚುಳ ಅಂತ ಬರುತ್ತೆ ಗೊತ್ತಾ, ಅದಿತ್ತು ಫುಲ್ ರೆಸಾರ್ಟ್ ಫುಲ್ಲೂ. ಸೊ ಅದೊಂಥರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಸ್ಕ್ರೀನ್ ತೆಗೆದ್ರೆ ಸಾಕು, ಫುಲ್ಲು ಒಂದು ಸಾವಿರ ಏನು ಲಕ್ಷಾಂತರ ಮಿಂಚುಳಗಳು. ಅದು ಕ್ಲೀನಾಗಿ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ರಾತ್ರಿ ಅಲ್ವಾ, ನಿಮ್ಗೊಂಥರ ಸುಮ್ಮನೆ ಲೈಟ್ ಥರ ಅದನ್ನೆಲ್ಲ ಹಿಡ್ಕೊಂಡೆಲ್ಲ ಆಟ ಆಡಿದ್ವಿ. ಸಖತ್ ಖುಷಿ ಆಯಿತು ನನಗೆ. ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಆ ಥರ ಮಿಂಚುಳ ಎಲ್ಲ ನೋಡಿ. ಅದನ್ನು ಅವಾಗ ಸಿಕ್ಕರೆ ಇಟ್ಕೊಂಡು ಜೋಬಲ್ಲಿ ಇಟ್ಕೊಬಿಡೋರು. ಜೋಬಲ್ಲಿ ಲೈಟ್ ಪಿಟಿಕ್ ಅನ್ನೋದು ಒಂಥರ ಸಖತ್ ಕ್ಯೂಟ್ ಆಗಿತ್ತು. ಆ್ಯಂಡ್ ವೀರು ಗೊಂಬೆಗಂತೂ ಫುಲ್ ಒಂಥರ
ವೀರಿಗಂತೂ ಸಖತ್ ಇಷ್ಟ. ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲೋ ಕರ್ಕೊಂಬಂದ್ಬಿಟ್ಟಿದ್ದೀವಿ ಅಂದರೆ ಸಾಕು, ಅವನಿಗೆ ಸಖತ್ ಇಷ್ಟ. ಅವನಂತೂ ಅಯ್ಯ ಅಂತಾನೆ ಇದ್ದ. ಸೊ ಅವ್ನಿಗೆ ಸ್ವಲ್ಪ ನಾವು ಟ್ರಾವೆಲ್ ಮಾಡೋದಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ, ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ಹಾಗಾಗಿ ಹಂಗೆ ಸ್ವಲ್ಪ ಫ್ರೀ ಬಿಟ್ಟಿದ್ದೆ. ಬನ್ನಿ ಇವಾಗ ಆ ವಿಷಯಕ್ಕೆ, ರೆಸಾರ್ಟ್ ಹೇಗಿದೆ ಏನೋ ಅಂತ ನೋಡ್ಕೊಂಬರೋಣ. ಎಲ್ಲೋಗ್ತಾ ಇರೋದೀಗ? ಎಲ್ಲೋಗ್ತಾ ಇರೋದು? ಮೆಲ್ಲ ಹೇಳಿ. ಯಾರಿಗೆ ಕಾಲ ಏನಾಗೈತೆ ಅಲ್ಲ ಹೇಳ್ದೆ, ಅವ್ರ ಅಣ್ಣನು ಮತ್ತೆ ಗೋಪಿ ಇಬ್ರು ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ರು ಗೊಂಬೆಗೆ. ಅವಳು ಸ್ಪೀಡ್ ಆಗಿ ಹಿಂಗ್ ಡೌನ್ ಇಲ್ದವಳಲ್ಲ, ಪ್ಯಾಂಟ್ ಲೂಸ್ ಕೆಳಗಡೆ ಬಿತ್ತೋಗೈತೆ, ಇವ್ರ ಪಾಡಿ ಇವ್ರು ಕರ್ಕೊಂಡ್ ಬರ್ತಾರ, ಅವಳನ್ನ ನೋಡೇ ಇಲ್ಲ. ಅದೆಲ್ಲ ನಮ್ದೆ, ಯಾವ್ದು ನಮ್ಮ ಹೆಸರಲ್ಲಿಲ್ಲ. ಹೌದಾ? ಇವೆಲ್ಲ ನಮ್ದೆ, ಎಷ್ಟ್ ಬೇಕಾದ್ರೆ ಕಿತ್ಕೊಂಡು ಹೋಗು. ಹೌದಾ? ಓಕೆ. ಬೆಂಗಳೂರಿಗೆ ಕಾಫಿ ಪೌಡರ್ ಎಲ್ಲ ಬರೋದಿದೇನಾ? ನಮ್ದೇ ಗೊತ್ತಿಲ್ಲ ನಿಮ್ಗೆ? ಗೊತ್ತಿರ್ಲಿಲ್ಲ. ಏನು ಯಾವ್ದು ಕೋತಸ ಅನ್ನಪೂರ್ಣೇಶ್ವರಿನ? ಅದೇದು ಅನ್ನಪೂರ್ಣ ಬರ್ತಲ್ಲ ಅದ? ಆಕ್ಚುಲಿ ನಾವು ಅವ್ರಿಗೆ ಕೊಡ್ತೀವಿ, ಒಬ್ಬ ಮಿಡಲ್ ಮ್ಯಾನ್ ಇದ್ದಾನೆ, ಕೊಡ್ತೀವಿ, ಅವ್ನ್ ತಗೊಂಡೋಗಿ ಎಲ್ಲಾರ್ಗು ಹಂಚ್ಕೊಂತಾನೆ. ಅಂದ್ರೆ ರಂಜು ಅವ್ರದ್ದು ಹಂಗಾರೆ ಕಾಫಿ ಪುಡಿ ಫ್ಯಾಕ್ಟ್ರಿ ಎಲ್ಲ ಇದೆ, ಅವ್ರದ್ದು ಈ ಎಸ್ಟೇಟ್ ಎಲ್ಲ. ನಮ್ಗೆ ಕಾಮಿಡಿ ಮಾಡ್ತಾ ಇದೀವಿ. ಅವ್ರದ್ದು ಎಸ್ಟೇಟ್ ಇದೆ. ನೆಸ್ಕೆಫೆ ಕೂಡ ಅಲ್ಲೇ ಬರೋದು, ಒಬ್ರು ಕೂಡ ನಿಮ್ಮಿಂದನೇ ಬರೋದಲ್ವಾ? ಲೆವಿಸ್ಟಾ, ನೆಸ್ಕೆಫೆ ಇದೆಲ್ಲ ನಿಮ್ದೆ. ನಂದು ನಾನು 4 ಜನ ಡಿವೈಡ್ ಮಾಡ್ಕೊಬಿಟ್ಟಿದ್ದೀನಿ. ಪ್ರಾಪರ್ಟಿ ನಾನು ಮಾತ್ರ ಅನ್ಕೊಂಡಿದ್ದೆ. ಆ್ಯಂಡ್ ಇದು ಕ್ಲಬ್ ಹೌಸ್ ಥರ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ತುಂಬ ರೂಮ್ಸ್ ಇರುತ್ತೆ, ಆ್ಯಂಡ್ ಪೂಲ್ ಇದೆ, ಆ್ಯಂಡ್ ಒಳ್ಳೆ ವ್ಯೂ ಕೂಡ ಇದೆ. ಆ್ಯಂಡ್ ಇಲ್ಲಿ ರಾತ್ರಿ ನೀವು ಕ್ಯಾಂಪ್ ಫೈರ್ ಕೂಡ ಹಾಕ್ತಾರೆ. ಆ್ಯಂಡ್ ಫುಡ್ಗೆ ಇಲ್ಲೇ ಬರಬೇಕು, ಬಫೆ ಇರುತ್ತೆ. ಆ್ಯಂಡ್ ತುಂಬ ಇಂಡೋರ್ ಗೇಮ್ಸ್ ಇದೆ, ನೀವು ಬಂದರೆ ಆಟ ಆಡ್ಬೋದು ಫ್ಯಾಮಿಲಿ ಜೊತೆ. ಸೊ ಮಜಾ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಎಲ್ಲ ಫುಲ್ ಡೀಟೇಲ್ಸ್, ನೀವೇನಾದರೂ ಬುಕ್ ಮಾಡ್ತೀನಿ ಅಂದರೆ ನೀವು ಹೋಗ್ತೀನಿ ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ರೆಸಾರ್ಟ್ ಬೇಕು ಅಂದರೆ ನೀವು ಇಲ್ಲಿ ಹೋಗ್ಬೋದು. ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾವ್ಯಾವ ಥರ ರೂಮ್ ಇರುತ್ತೆ ಆ್ಯಂಡ್ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ ಸುತ್ತಮುತ್ತ ಈ ರೆಸಾರ್ಟ್ ಸುತ್ತಮುತ್ತ ಏನೇನು ಜಾಗ ಇದೆ ನೀವು ಹೋಗಿ ನೋಡೋ ಅಂಥದ್ದು. ಸೊ ಆ ಥರದ್ದು ಎಲ್ಲ ಡೀಟೇಲ್ಸು ನಾನು ಶೇರ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ನಂಬರು ಎಲ್ಲ. ಸೊ ಒಂದು ಸತಿ ನೋಡಿ ಡಿಸ್ಕ್ರಿಪ್ಷನ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಇವಾಗ ಹೋಗಿಲ್ಲ ಅಂದರೆ ಮುಂದೆ ಫ್ಯೂಚರಲ್ಲಿ ಹೋಗೋಕ್ಕೆ ನಿಮಗೆ ಬೇಕಾಗುತ್ತೆ. ಸೊ ಒಂದು ಸತಿ ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಫುಡ್ ಏನೇನಿದೆ ಅಂತ ತೋರಿಸ್ತೀನಿ. ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಫುಲ್ ಫುಡ್ ಏನೇನು ಬರುತ್ತೆ ಏನು ಅಂತ. ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ, ಕರಿಗಳು. ಮಕ್ಕಳಿಗೆ ದಾಲ್ ಕಿಚಡಿ ಬೇಕಂದ್ರೂ ಕೂಡ ಪಾಪ ಮಾಡಿಕೊಟ್ರು, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಬಿಸಿ ಬಿಸಿ ಇರುತ್ತೆ, ಅದು ಒಂದು. ಬೆಳಗ್ಗೆ ನಿಮಗೆ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ಮಧ್ಯಾಹ್ನಕ್ಕೆ ಫ್ರೆಶ್ ಇರುತ್ತೆ. ಆ್ಯಂಡ್ ನಾನ್ ವೆಜ್ ವೆಜ್ ಎಲ್ಲನೂ ಇರುತ್ತೆ. ಆ್ಯಂಡ್ ಸ್ವೀಟ್ ಬೇಕಾಗಿರುತ್ತಲ್ಲ, ಸ್ವೀಟ್ ಟೂತ್ ಇರೋರಿಗೆ, ಸೊ ಆ ಥರ ಸ್ವೀಟ್ ಇರುತ್ತೆ, ಫ್ರೆಶ್ ಫ್ರೂಟ್ಸ್ ಇರುತ್ತೆ. ಆ್ಯಂಡ್ ಡೈನಿಂಗ್ ಏರಿಯಾನೂ ತುಂಬ ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ಫುಡ್ಡೆಲ್ಲ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಉಪ್ಪು ಖಾರ ಎಲ್ಲ ತುಂಬಾ ನಮಗಿಷ್ಟ ಆಯಿತು. ಆ್ಯಂಡ್ ಚಪಾತಿ ಬೇಕಂದರೆ ಚಪಾತಿ, ರೈಸ್ ಬೇಕಂದರೆ ರೈಸ್, ಯಾವ್ದು ಬೇಕಾದರೂ ನೀವು ತಿನ್ಬೋದು, ಎಷ್ಟು ಬೇಕಷ್ಟು ತಿನ್ಬೋದು. ಸೊ ಅನ್ಲಿಮಿಟೆಡ್. ಫ್ಯಾಮಿಲಿ ಜೊತೆ ಹೋದರೆ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀವು ಬರ್ಬೋದು. ಆ್ಯಂಡ್ ಫುಲ್ ಪ್ಲೇಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವೀರು ಕೂಡ ತುಂಬ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಸೊ ಅವ್ರಿಗೆ ಕೂಡ ನಾವು ದಾಲ್ ಕಿಚಡಿ, ಒಂದು ಸತಿ ಕರ್ಡ್ ರೈಸು, ಸೊ ಆಮೇಲೆ
ಬೆಳಗ್ಗೆ ಆದರೆ ಇಡ್ಲಿ ಆ ಥರ ಎಲ್ಲ ತಿನ್ನಿಸಿದ್ವಿ. ಆ್ಯಂಡ್ ಎಲ್ಲರಿಗೂ ಫುಡ್ ತುಂಬಾ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಫುಡ್ ಅಂತೂ ಅಮೇಝಿಂಗ್ ಆಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ತಿಂದ್ವಿ. ತಿಂದಾದಮೇಲೆ ಸರಿ ಹೋಗಿ ನೋಡ್ಕೊಬರೋಣ ಪ್ರಾಪರ್ಟಿ ಎಲ್ಲ ಹೇಗಿದೆ ಸುತ್ತಮುತ್ತ ಒಂದು ವಿಸಿಟ್ ಅಂದ್ವಿ. ಆಚೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆ ವ್ಯೂವಲ್ಲಿ ಅಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ವಿ. ಎಂಜಾಯ್ ಮಾಡಿಕೊಂಡು ತಣ್ಣು ಗಾಳಿ ಬೀಸ್ತಾಯಿತ್ತು. ಫುಲ್ಲು ಬೆಟ್ಟ ಮೇಲಿರೋದ ಅದಕ್ಕೂ ಒಂಥರ ತುಂಬ ಚೆನ್ನಾಗಿತ್ತು. ಸ್ವರ್ಗ ನೋಡಿ ಹೇಗಿದೆ ಅಂತ. ಇದು ನಿಜವಾಗ್ಲೂ ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಅಷ್ಟು ಗೊತ್ತಾಗ್ತಾಯಿಲ್ಲ. ರಿಯಲಾಗಿ ನೋಡಿದಾಗ ಒಂಥರ ಕಣ್ಣು ತುಂಬುತ್ತೆ ಆ್ಯಂಡ್ ಮೈಯೆಲ್ಲ ಜುಮ್ ಅನ್ನತ್ತೆ. ಆ ಥರ ವ್ಯೂ ಇದು ಸಖತ್ತಾಗಿದೆ. ಓಕೆ ಸ್ಟಾರ್ಟ್. ಹಿಂಗೆ ಸೈಡ್ಗೆ ಹಾಂ ಯಾವ್ದೋ ಪೈಲ್ಸ್ ಬಂದಿರೋ ನಾ ಇದ್ದಂಗೆ ಚಳಿ ಆಗಲ್ಲ ನನಗೆ ನಂಗೆ ಗೊತ್ತು ಬಿಡ ಕೇಳಿಸ್ತಾ ಇದೆ. ಆರ್ಕೆಸ್ಟ್ರಾದವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ಒಯ್ಯ ಸರಿಯಾಗಿ ಮಾತಾಡ್ತಿಲ್ಲ. ಸ್ವಾಗತ. ನಾವು 2 ಗಂಟೆ ಬಂದಿದ್ದ 2 ಗಂಟೆ ಬಂದು ಡೈರೆಕ್ಟ್ ಇಳಿದಿದ್ದೀವಿ. ಮೇಲಿಂದ ಕಳ್ಕೊಂಡಿದ್ದೀವಿ. ಭೋಜನ ಆಯ್ತು. ನಿದ್ದೆ ಹೊಡಿತವ್ರು. ಇವಾಗ ನಾವು ಇಲ್ಲಿ ಟೀಗೋಸ್ಕರ ಕಾಯ್ತಾ ಇದ್ದೀವಿ. ವಾತಾವರಣ ಊಟ ಓಕೆ ಚೆನ್ನಾಗಿತ್ತು. ವಾತಾವರಣ ನಮಗೆ ಮಳೆ ಬರ್ತಾ ಇದೆ. ಎಲ್ಲಿಯಾಗ ಮಳೆ ಬಂದಿದೆ. ಐಟಿ ಕಾಯ್ತಾ ಇದ್ದೀವಿ. ಬಜ್ಜಿ ಬರುತ್ತ ಅಂತ ನೋಡಕ್ಕೆ ಸ್ವರ್ಗ ತರ ಇದೆ. ಸ್ವರ್ಗನೇ ಮಳೆ ಮಾತ್ರ ಬೇಜಾರು ಬಂತು. ಈ ಸಮ್ಮರ್ ಅಲ್ಲಿ ಈ ತರ ಮಳೆ ಬರ್ತಾ ಇರೋದು ಸಖತ್ತಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀವಿ. ಮಾಮ ಆಡು ಇದು ಬಾನು ಗಮ್ಮೆ ನಿನ್ ಮಾತಾಡ್ ಬೈಲಿ. ನನ್ನ ಹೆಸರು ರಂಜು ಅಂತ ಹೇಳು. ರಂಜು ಅನ್ ಮಗ್ನೆ. ರಂಜು ರಂಜು ಹೇಳು. ತಿನ್ಬಾರ್ದು, ಹಿಂಗಿಂದ ಮಾತಾಡು. ಹಾ ನಿತಿ ಮಾಮನ್ ಕರಿ. ಮಾಮಾನು ಮತ್ತೆ ನಿನ್ ಫ್ರೆಂಡ್ ನ ಕರಿ. ಪಾಪಾ ಬಾ ಪಾಪಾ. ಅಣ್ಣ ಹಾಡು ಹೇಳ್ತಾರೆ ಕೊಡಪ್ಪ. ಇದು 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 ಎಲ್ರು ಕೊಡ್ತಾವ ಅವನು. ಗುಡ್ ಬಾಯ್ ವೀರು. ಇವಾಗ ಹಾಡು ಹೇಳ್ತಾರೆ ನೋಡಿ. ಚಳಿ ಮುಟ್ಬೇಡ ವೀರು, ಬಿಸಿ ಇರುತ್ತೆ. ಇಸ್ಕೊಬಿ. ಇನ್ನೊಂದು ನಿಂಗೆ ಕಾಫಿ ಬೇಕಾ ಟೀ ಬೇಕಾ? ನಂಗೆ ಇನ್ನೊಂದು ಕಾಫಿ. ಬಜ್ಜಿ ಇದೆ ಕೊಡಿ. ಹೆಂಗಿದೆ ಕಾಫಿ? ಚಿಕ್ಕಮಂಗ್ಳೂರು ಕಾಫಿ. ಹಾಲು ಕೊಡ್ತಾರಲ್ಲ. ಸ್ವಲ್ಪ ಸಾಸ್ ಹಾಕಿ. ಜ್ಯೂಸ್ ಎಲ್ಲ ಕಾಫಿ ನೀನ್ ಕೊಡಲ್ಲ, ಅವ್ರು ಲಾಲ ಆಮೇಲೆ ಕೊಡ್ತಾರಿರು.
ಜ್ಯೂಸ್ ಅಲ್ಲ ಅದು. ಪ್ಲೇಟ್ ಎತ್ಕೊಳ ಅಲ್ಲಿ ಇಡು ಬೇಬಿ, ಅಲ್ಲಿ ಇವಳು ಒಬ್ಳು ನಡುಕ್ತವಣೆ. ಅಲ್ಲ ಅವರು ಪ್ಲೀಸ್ ಲಾಲಾ ಅಂತೆ. ಹಾಯ್ ಎಲ್ಲಿ ಬರೋ ಬಾಲ್ ನಿಂದು? ನೀನೆಲ್ಲ ಹಾಕ್ತಿ ಹೇಳೋ. ಎತ್ಕೊಂಬ. ಇನ್ನು ಮುಂದೆ ಹಿಡ್ಕೊಂಡು ಇಲ್ಲ ಇಲ್ಲ ಅಲ್ಲೇ ಈಗ ಇರೋದು ಇರ್ತೀರಿ. ಕೊಡ್ತೀನಿ ಬೈ. ಅಲ್ಲಿ ಕೊಟ್ಟನಲ್ಲ ಆಗ್ಲೇ ನಂದು ನನ್ನ ಹಿಂದೆ ಆಗ್ತಲ್ಲ, ಯಾಕೆ ನಂದು ಒಂದೇ ಶಾರ್ಟ್. ವಿಡಿಯೋ ಮಾಡ್ತಿದ್ದೆ. ಸಾಕಾಗ್ತದೆ. ಆಡ್ರಿ ಆಡ್ರಿ. ಹಿಂಗಲ್ಲ ಬರೋದು. ಅಟ್ಲೀಸ್ಟ್ ಯಾರು ಫಸ್ಟ್ ಫೋನಲ್ಲೇ ತಗೋ. ಸೂಪರ್. ಈಗ ಯಾವ್ದು ಹೋಗಿದೆ ನೋಡಿ? ರೆಡ್ ಅಲ್ಲಲ್ಲ, ಫುಲ್ ಹಾಫಾ? ಇದು ಫುಲ್ಲು ಹೊಡೀರಿ. ಈಗ ಇನ್ಮೇಲಿಂದ ನಿಮ್ದು ಫುಲ್ಲೇ. ಫುಲ್ಲ ಕಲ್ತ್ಕೊಂಡಿದ್ದೀನಿ ಪ್ರೊಫೆಷನಲ್ ಆಗಿ. ಸರಿ ಸರಿ ಆಡ್ರಿ, ನೋಡ್ತೇನೆ. ಓಕೆ ಸರಿ ಬಾ. ಎಲ್ಲಿಂದ ಬರ್ತೀರಾ? ನಿತಿನ್ ಬಂದೆ ಆಪೆ ಇಲ್ಲ ಇಲ್ಲ, ಅವ್ರು ಹೊಡೀರಿ. ಈಗ ಫಸ್ಟ್ ಫುಲ್ ಕ್ಲಿಯರ್ ಆಗುತ್ತಾ, ಹಾಫ್ ಕ್ಲಿಯರ್ ಆಗುತ್ತೆ? ಈಗ ನಿಮ್ದು ಫುಲ್ ತಾನೆ? ನಿಮ್ದು ಫುಲ್ ಅಲ್ವಾ? ಅವನು ಎಲ್ಲೆಲ್ಲೋ ಕೈ ಹಾಕ್ತಾನೆ, ಭಯ ಆಯ್ತು ನಂಗೆ. ಶೋ ಖಾಲಿ ಜೊತೆ ಸಲಾಡ್ಸ್, 2 ಏನದು ಕ್ಯಾರೆಟ್ ಅಲ್ಲ, ಕ್ಯಾರೆಟ್ 2 ನಡಿ ಸೌತೆಕಾಯಿ, ಇದು ಈರುಳ್ಳಿ, ಇದೇನು ಚಪಾತಿ. ಚಪಾತಿ, ವೆರಿ ನೈಸ್. ಏ ಪ್ಲೀಸ್ ಮೂವ್. ಬರ್ತೀನಿ ನಡಿ. ಪಪ್ಪ ನೋಡ್ರಿ. ಆಮೇಲೆ ರಂಜು ಓಪನ್. ನೆಕ್ಸ್ಟ್ ಒನ್. ಓಕೆ ನೆಕ್ಸ್ಟ್ ಪಾಪಡ್, ಬನಾನಾ, ಓಕೆ. ಮೂವ್. This is show even this. Upinkai, upu. This is chicken starter and this is chicken curry. ಚೆನ್ನಾಗಿದೆನಾ? ಚೆನ್ನಾಗಿದೆಯಾ? ಆ್ಯಂಡ್ ರಾತ್ರಿ ಊಟ ಕೂಡ ಮಾಡಿದ್ಮೇಲೆ ಚಳಿಗೆ ಒಂಥರ ಇಲ್ಲಿ ಕ್ಯಾಂಪ್ ಫೈರ್ ಥರ ಹಾಕಿದ್ರು ಆ್ಯಂಡ್ ಮ್ಯೂಸಿಕ್ ಹಾಕಿದ್ರು ಆ್ಯಂಡ್ ಬೇರೆಯವರು ಕೂಡ ಬಂದಿದ್ದರು. ಅವರು ಕೂಡ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾವು ಒಂದಷ್ಟು ಕೂತ್ಕೊಂಡು ಬಿಸಿ ಕಾಯಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಥರ ಮಜಾ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವಿಲ್ಲಿ ಒಂದು ಅರ್ಧ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ರೂಮಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಏನಾದರೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಸೊ ಸಖತ್ತಾಗಿತ್ತು, ನಿಜ ಚೆನ್ನಾಗಿರುತ್ತೆ ಈ ಥರ ಕ್ಯಾಂಪ್ ಫೈರ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು. ಒಂಥರ ಆ ಪ್ಲೇಸಲ್ಲಿ ಆ ವೆದರಲ್ಲಿ ಸಖತ್ತಾಗಿರುತ್ತೆ. ನಿಮಗೂ ಇಷ್ಟನಾ ಈ ಥರ ಎಲ್ಲಾದರೂ ಆಚೆ ಹೋಗೋದು, ಅದರಲ್ಲೂ ಎಸ್ಪೆಷಲಿ ಫ್ರೆಂಡ್ಸ್ ಜೊತೆ ಈ ಥರ ಯಾವ್ದಾದ್ರು ರೆಸಾರ್ಟ್ಗೆ ಹೋಗೋದು, ಇಲ್ಲ ಈ ಥರ ಟ್ರಿಪ್ ಮಾಡೋದು ಎಲ್ಲ ನಿಮ್ಗೆ ಇಷ್ಟನಾ ಅಂತೇಳಿ? ನಂಗೆ ಸಖತ್ ಇಷ್ಟ. ಈ ಥರ ಎಲ್ಲರೂ ಬಂದುಬಿಟ್ರೆ ನಂಗೆ ವಾಪಸ್ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಅಯ್ಯೋ ಮತ್ತೆ ಅಲ್ಲೇ ಮನೆ ಮತ್ತೆ ಅದೇ ನಾರ್ಮಲ್ ರೊಟೀನ್ ಅಲ್ವಾ, ಹಿಂಗೆ ಇನ್ನೊಂದು 2 ದಿನ ಇದ್ಬಿಟ್ಟು ಹೋಗೋಣ ಅನ್ನೋ ಥರ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಎಲ್ಲ ಥರ ಕೆಲಸ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಇದೆಲ್ಲ ಹಿಂಗೆ ಬಂದು 2 ದಿನ 1 ದಿನ ಇದ್ದು ಹೋಗೋದೇ ಚೆನ್ನಾಗಿರುತ್ತೆ ಒಂದೊಂದು ಸತಿ ಅನಿಸುತ್ತೆ. ಯಾಕಂದರೆ ಮತ್ತೆ
ಬಂದಾಗ ಅದೇ ಜೋಶ್ ಇರುತ್ತೆ. ಸೊ ಅದನ್ನೇ ನಾವು ಮತ್ತೆ ಎಂಜಾಯ್ ಮಾಡ್ತೀವಿ ಆ ಥರ. ನೀವೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಇಲ್ಲ ಫ್ಯಾಮಿಲಿ ಜೊತೆ ಹೋಗ್ತೀರಾ, ಯಾವ ಥರ ಏನು ಯಾವುದಾದ್ರೂ ಹೋಗಿದ್ದೀರಾ ನೀವು, ಯಾವ ರೆಸಾರ್ಟ್ ಚೆನ್ನಾಗಿರುತ್ತೆ ಅನ್ನೋದನ್ನ ನನಗೆ ತಿಳಿಸಿ ಆಯಿತಾ. ಅಮ್ಮ ಎಣ್ಣೆ ಎಷ್ಟೈತೆ ಅಂತ ಕೌಂಟ್ ಮಾಡ್ತಾ ಇದ್ದು. ಎಣ್ಣೆ ನಾನು ಕೂಗ್ಲಿಲ್ಲ, ಅದಕ್ಕೆ ನಿಧಾನಕ್ಕೆ ಬಂದೆ. ಅದೇ ಭಯ ಪಡ್ತಾವ ನಾನು ಕೂಗ್ಬೇಕಂತ